Hi children, welcome to Sanvi Naveen channel. So today we are doing Teligannada grade 5 children. Okay, the textbook name is Teligannada Publications. Okay, so this is Bhaga 2 textbook children. Please concentrate. Okay, so the lesson name is Dheera Balaka Narendra. Dheera Balaka Narendra. Dheera means brave, strong. Balaka means boy. Narendra means a boy name. Okay. Okay, Sampadita means this is not written, this is just a story about one great personality. Okay, Dheera Balaka Narendra, lesson 10. So let's start. ಒಬ್ಬ ಬಾಲಕ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ. One boy is closed his eyes and just doing meditation. ಮೈ ಮೇಲೆ ಪರಿವಿರಲಿಲ್ಲ. He don't have any sense on his body. ಅವನ ಮೇಲೆ ಹಾವೊಂದು ಹರಿದು ಹೋಯಿತು. ಒನ್ ಸ್ನೇಕ್ ಪಾಸ್ಡ್. ಓಕೆ, ಒನ್ ಸ್ನೇಕ್ ಜಸ್ಟ್ ಪಾಸ್ಡ್ ಅವನ ಮೇಲೆ ಮೀನ್ಸ್ ಆನ್ ಹಿಸ್ ಬಾಡಿ. ಒನ್ ಸ್ನೇಕ್ ಹ್ಯಾಸ್ ಪಾಸ್ಡ್ ಅವೇ, ಲೈಕ್ ಪಾಸ್ಡ್ ಇಟ್. ಅವನ ಗೆಳೆಯರು ನೋಡಿದರು. ಹಿಸ್ ಫ್ರೆಂಡ್ ಸಾ ಇಟ್. ಗಾಬರಿಯಾಗಿ ಓಡಿದರು. ದೇ ಗಾಟ್ ಸ್ಕೇರ್ಡ್ ಆ್ಯಂಡ್ ದೇ ಸ್ಟಾರ್ಟೆಡ್ ರನ್ನಿಂಗ್. ತುಸು ಸಮಯದ ನಂತರ ಹುಡುಗರು ಓಡಿ ಬಂದರು. ಆಫ್ಟರ್ ಸಮ್ ಟೈಮ್ ದಟ್ ಬಾಯ್ ಕೇಮ್ ಬ್ಯಾಕ್. ದಟ್ ಆಲ್ ಫ್ರೆಂಡ್ಸ್ ಕೇಮ್ ಬ್ಯಾಕ್. ಅವನನ್ನು ಮುಟ್ಟಿ ಎಚ್ಚರಿಸಿದರು. ದೇ ಹ್ಯಾವ್ ಜಸ್ಟ್ ನರೇಂದ್ರ ಗೆಟ್ ಅಪ್, ಲೈಕ್ ದ್ಯಾಟ್ ಹೀ ಈಸ್ ಸಿಟ್ಟಿಂಗ್ ಫಾರ್ ದ ಮೆಡಿಟೇಷನ್. ಓಕೆ, ದೇ ಆಲ್ ದ ಬಾಯ್ಸ್ ಬಿಕಾಸ್ ದೇ ಸಾ ದ ಸ್ನೇಕ್, ನೋ, ಸೊ ಎವ್ರಿವನ್ ran and again they came after some times and they just said, hey ನರೇಂದ್ರ get up like that. ಹಾವು ಹರಿದಾಡದ ವಿಷಯ ತಿಳಿಸಿದರು. ಸೊ ದೇ ಸೆಡ್ how the snake went like that. ಹುಡುಗ ಭಯ ಪಡಲಿಲ್ಲ. ಬಟ್ ದಟ್ ಬಾಯ್ ನೆವರ್ ಗೆಟ್ ಸ್ಕೇರ್ಡ್. He didn't get scared at all. ಅವನು ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನು ಮಾಡುವುದಿಲ್ಲ ಎಂದನು. ವೆರಿ ನೈಸ್ ದಿಸ್ ಇಸ್ ಚಿಲ್ಡ್ರನ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇಫ್ ಯು ವೋಂಟ್ ಟ್ರಬಲ್ ಎನಿ ಅನಿಮಲ್, ಸೊ ದೇ ವೋಂಟ್ ಟ್ರಬಲ್ ಯು ಬ್ಯಾಕ್. ವೆರಿ ಗುಡ್, ನೋ ಚಿಲ್ಡ್ರನ್? ಕರೆಕ್ಟ್, ನೋ? ಸೊ ದ್ಯಾಟ್ ವೆನ್ ಹಿ ಸೆಡ್, ದಟ್ ಬಾಯ್ ದಟ್ ಸೆಡ್. ಈ ಹುಡುಗನ ಮನೆಯ ಬಳಿ ಒಂದು ದೊಡ್ಡ ತೋಟವಿತ್ತು. In that boy near to that home, his home, one big tota means garden or farm was there. ಅಲ್ಲಿ ಮಾವಿನ ಮರವಿತ್ತು. there was a mango tree. ಅವನು ಮತ್ತು ಅವನ ಗೆಳೆಯರು ಆ ಮರವನ್ನು ಹತ್ತುತ್ತಿದ್ದರು. he and his friends always climbing on that mango tree. ಕೊಂಬೆಯಿಂದ ಕೊಂಬೆಗೆ ಹಾರುತ್ತಾ ಕೂಗುತ್ತಾ ಆಟವಾಡುತ್ತಿದ್ದರು. ದೇ ಯೂಸ್ ಟು ಪ್ಲೇ ಇನ್ ದ್ಯಾಟ್ ಮ್ಯಾಂಗೋ ಟ್ರೀ. ದೇ ಯೂಸ್ ಟು ಹಾರುತ್ತಾ, ಲೈಕ್ ಜಂಪಿಂಗ್ ಫ್ರಮ್ ದಿಸ್ ಬ್ರಾಂಚ್ ಟು ಅನದರ್ ಬ್ರಾಂಚ್, ಕೂಗುತ್ತಾ, ದೇ ಸ್ಕ್ರೀಮ್ ಲೈಕ್ ದ್ಯಾಟ್. ದೇ ವರ್ ಪ್ಲೇಯಿಂಗ್ ಇನ್ ದ್ಯಾಟ್ ಮ್ಯಾಂಗೋ ಟ್ರೀ. ಇದರಿಂದ ಮಾಲಿಗೆ ಬೇಸರವಾಯಿತು. ಮಾಲಿ ಮೀನ್ಸ್ ಹೂ ವಿಲ್ ಟೇಕ್ ಕೇರ್ ಆಫ್ ದ ಗಾರ್ಡನ್. ಸೊ ಬಿಕಾಸ್ ಆಫ್ ದಿಸ್ ದಟ್ ಗಾರ್ಡನರ್ ವಾಸ್ ವೆರಿ ಅಪ್ಸೆಟ್. ಓಕೆ, ವೆರಿ ಅಪ್ಸೆಟ್. ಅವನು ಆ ಮರದಲ್ಲಿ ಭೂತ ಇದೆ. ಸೊ ಹಿ ಸೆಡ್, ಇನ್ ದ್ಯಾಟ್ ಟ್ರೀ ದರ್ ಇಸ್ ಅ ಘೋಸ್ಟ್. ಭೂತ ಮೀನ್ಸ್ ಘೋಸ್ಟ್. ನೀವು ಈಗಲೇ ಜಾಗ ಬಿಟ್ಟು ಹೋಗಿ, ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುತ್ತದೆ ಎಂದನು. ಸೊ ಹಿ ಸೆಡ್, ಗೋ ಫ್ರಮ್ ಹಿಯರ್ ಆರ್ ಎಲ್ಸ್ ದಟ್ ಘೋಸ್ಟ್ ವಿಲ್ ಈಟ್ ಯು, ಲೈಕ್ ದ್ಯಾಟ್ ದಟ್ ಗಾರ್ಡನರ್ ಸೆಡ್ ಟು ಆಲ್ ದ ಬಾಯ್ಸ್. ಈ ಮಾತನ್ನು ಕೇಳಿದ ಬಾಲಕರು ಹೆದರಿ ಓಡಿದರು. ವೆನ್ ದೇ ಹರ್ಡ್ ದಿಸ್, ದೇ ಸ್ಟಾರ್ಟೆಡ್ ರನ್ನಿಂಗ್. ಆಲ್ ದ ಬಾಯ್ಸ್ ಸ್ಟಾರ್ಟೆಡ್ ರನ್ನಿಂಗ್ ಫ್ರಮ್ ದೇರ್. ಈ ಹುಡುಗ ಮಾತ್ರ ಅಲ್ಲಿಯೇ ಇದ್ದ. ಬಟ್ ದಿಸ್ ಬಾಯ್ ವೇರ್ ಸ್ಟ್ಯಾಂಡಿಂಗ್ ದೇರ್ ಓನ್ಲಿ. ಹಿ ವಾಸ್ ಸ್ಟ್ಯಾಂಡಿಂಗ್ ದೇರ್ ಓನ್ಲಿ. ಹಿ ಡಿಡ್ಂಟ್ ರನ್. ಭಯದ ಬದಲು ಭೂತದ ಬಗ್ಗೆ ಅವನಿಗೆ ಕುತೂಹಲ. He's ಕ್ಯೂರಿಯಸ್ ಅಬೌಟ್ ದಟ್ ಘೋಸ್ಟ್. ವಾಟ್ ಈಸ್ ದಟ್ ಘೋಸ್ಟ್? ವಾಟ್ ಈಸ್ ಘೋಸ್ಟ್? ಹೌ ಇಟ್ ಲುಕ್ ಲೈಕ್ ದಟ್. ಕೊಂಬೆಯಿಂದ ಕೊಂಬೆಗೆ ತೂಗಾಡುತ್ತಾ ಭೂತವನ್ನು ಎದುರಿಸಲು ಸಿದ್ಧನಾದನು. ಸೊ ಹಿ ಇಸ್ ರೆಡಿ. ನೌ ಹಿ ಇಸ್ ರೆಡಿ ಟು ಮೀಟ್ ದಟ್ ಘೋಸ್ಟ್. ಓಕೆ, ಸೊ ಹಿ ವಾಂಟ್ಸ್ ಟು ರೆಡಿ ಟು ಮೀಟ್ ದಟ್ ಘೋಸ್ಟ್. ಕೊಂಬೆಯಿಂದ ಕೊಂಬೆಗೆ ತೂಗಾಡುತ್ತಾ ಮೀನ್ಸ್ ಜಂಪಿಂಗ್ ಫ್ರಮ್ ಒನ್ ಬ್ರಾಂಚಸ್ ಟು ಅನದರ್ ಬ್ರಾಂಚಸ್, ಲೈಕ್ ದ್ಯಾಟ್ ಹೀಸ್ ಆ್ಯಂಡ್ ಹಿ ಈಸ್ ರೆಡಿ ಟು ಮೀಟ್ ದಟ್ ಘೋಸ್ಟ್. ಭೂತ ಬರಲೇ ಇಲ್ಲ. ಬಟ್ ದಟ್ ಘೋಸ್ಟ್ ಡಿಡ್ಂಟ್ ಕಮ್ ಅಟ್ ಆಲ್. ಕಾದು ಕಾದು ನಿರಾಶನಾದ. ಸೊ ಹಿ ಈಸ್ ವೇಟಿಂಗ್ ಆ್ಯಂಡ್ ಹಿ ವಾಸ್ ಅಪ್ಸೆಟ್. ಇದು ಹುಡುಗರನ್ನು ಓಡಿಸಲು ಉಪಾಯ ಎಂದು ಅರಿತನು. ಸೊ ಹಿ ಥಾಟ್, ಓಕೆ, ದಿಸ್ ಇಸ್ ದ ಐಡಿಯಾ ದಟ್ ಗಾರ್ಡನರ್ ಮೇಡ್ ದಿಸ್. Because all the boys will run away from this, no, they will not play in this mango tree. Oh, this is a idea. This was that idea from that gardener. ಕೂಡಲೇ ಗೆಳೆಯರನ್ನು ಕರೆದನು. He called all his friends.
ಭಯದ ಮಾತುಗಳನ್ನು ನಂಬಬಾರದೆಂದು ತಿಳಿ ಹೇಳಿದನು. ಸೊ he said, you should not get scared of this silly things. You should not get scared because we don't have any ghost here. Like that, if anybody will say, hey, ghost is here, don't get scared. Like that, he said. ಇವನಾರು ಗೊತ್ತೇ, ಇವನೇ ನರೇಂದ್ರ. ಸೊ ದಟ್ ಬಾಯ್ ನೇಮ್ ಇಟ್ ಸೆಲ್ಫ್ ಈಸ್ ನಥಿಂಗ್ ಬಟ್ ಹಿ ಈಸ್ ನರೇಂದ್ರ. ಓಕೆ, ಹಿಸ್ ನೇಮ್ ಇಸ್ ನರೇಂದ್ರ. ಓಕೆ, ಆಫ್ಟರ್ ದಟ್ ಇವರು ದೊಡ್ಡವರಾದ ಮೇಲೆ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದರು. ವೆನ್ ಹಿ ಗ್ರೋನ್ ಅಪ್ that time he is a student of Ramakrishna Paramahamsa. He was a student of Ramakrishna Paramahamsa. ಸ್ವಾಮಿ ವಿವೇಕಾನಂದ ಎಂದು ಅವರು ಹೆಸರಿಸಿದರು. ಸೊ he gave a name to Narendra as Swami Vivekananda. So the Narendra nothing but he is a Swami Vivekananda. ಇವರೊಮ್ಮೆ ಅಮೆರಿಕಾಗೆ ಹೋಗಿದ್ದರು. he went to America. Okay, once upon a time he went to America. ಅಲ್ಲಿ ಡಯರ್ಸನ್ ಎಂಬುವವರ ಮನೆಯಲ್ಲಿ ಅತಿಥಿಯಾಗಿ ಉಳಿದುಕೊಂಡಿದ್ದರು. ಅತಿಥಿ ಮೀನ್ಸ್ ಗೆಸ್ಟ್. ಇನ್ ಅಮೆರಿಕಾ ಹಿ ವಾಸ್ ಅ ಗೆಸ್ಟ್ ಇನ್ ಡಯರ್ಸನ್ ಪ್ಲೇಸ್. ಡಯರ್ಸನ್ ಇಸ್ ಅ ಪರ್ಸನ್ ನೇಮ್. ಮನೆ ಮೀನ್ಸ್ ಹೌಸ್. ಉಳಿದುಕೊಂಡಿದ್ದು ಮೀನ್ಸ್ ಸ್ಟೇಡ್. ಓಕೆ, ಹಿ ಲೈಕ್ ಸ್ವಾಮಿ ವಿವೇಕಾನಂದ ವಾಸ್ ಆಸ್ ಅ ಗೆಸ್ಟ್ ಇನ್ ಡಯರ್ಸನ್ ಹೌಸ್. ಅವರ ಮನೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಾಗ ಡಯರ್ಸನ್ ಬಂದರು. ಓಕೆ, ವೆನ್ ಹಿ ವಾಸ್ ರೀಡಿಂಗ್ ಅ ಬುಕ್ and that time Dyerson entered the house. ವಿವೇಕಾನಂದರು ಓದಿನ ಗುಂಗಿನಲ್ಲಿ ಇವರನ್ನು ಗಮನಿಸಲಿಲ್ಲ. He was reading, okay? ಈಗ ವಿವೇಕಾನಂದ was reading a book, right? So he didn't notice when he entered. ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು. So when he started talking with that Dyerson. ಪುಸ್ತಕದ ನೂರಾರು ಸಾಲುಗಳನ್ನು ಅದರಂತೆ ಉದಾಹರಿಸುತ್ತಿದ್ದರು. ಸೊ ವಿವೇಕಾನಂದ ವಾಸ್ ಟೆಲಿಂಗ್ ಹೌ ಹಿ ರೆಡ್ ದ ಬುಕ್, ನೋ, ಲೈಕ್ ಲೈನ್ ಬೈ ಲೈನ್ ಹಿ ವಾಸ್ ಟೆಲಿಂಗ್, ಲೈಕ್ ಆಸ್ ಇಟ್ ಈಸ್ ಹಿ ಈಸ್ ರೀಡಿಂಗ್ ಅ ಬುಕ್, ಲೈಕ್ ದ್ಯಾಟ್ ಹಿ ಈಸ್ ಟೆಲಿಂಗ್ ವಿದೌಟ್ ಬುಕ್. ಇದನ್ನು ಕಂಡು ಡಯರ್ಸನ್ ಬೆರಗಾದರು. ಹಿ ಗಾಟ್ ಶಾಕ್ಡ್, ಹೌ ದಿಸ್ ಪರ್ಸನ್ ಕ್ಯಾನ್ ಟೆಲ್ ಲೈನ್ ಬೈ ಲೈನ್ ವಿದೌಟ್ ಅ ಬುಕ್, ಲೈಕ್ ದ್ಯಾಟ್ ಹಿ ಗೆಟ್ ಶಾಕ್ಡ್. ಇದು ಹೇಗೆ ಸಾಧ್ಯ ಎಂದರು. ಹೌ ಇಟ್ ಇಸ್ ಪಾಸಿಬಲ್, ಲೈಕ್ ದ್ಯಾಟ್ ಹಿ ಆಸ್. ಇದೆಲ್ಲ ಓದುವಾಗಿನ ಏಕಾಗ್ರತೆಯಿಂದ ಸಾಧ್ಯ. ಏಕಾಗ್ರತೆ ಮೀನ್ಸ್ ಕಾನ್ಸಂಟ್ರೇಷನ್. ವೆನ್ ಯು ಆರ್ ರೀಡಿಂಗ್ ಸಮಥಿಂಗ್, ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್, ನೋ ಚಿಲ್ಡ್ರನ್, ಇಫ್ ಕಾನ್ಸಂಟ್ರೇಷನ್ ವಿಲ್ ಬಿ ದೇರ್, that is very very important. That time you can know full story only, like that he said. ಆ ಸಮಯದಲ್ಲಿ ಉರಿಯುವ ಕೆಂಡವನ್ನು ನನ್ನ ಮೇಲೆ ಇಟ್ಟರೂ ಗೊತ್ತಾಗುವುದಿಲ್ಲ ಎಂದರು. he said, when I am reading a book, that time if you keep a burn candle also, I will not get anything, like that he said. Because the importance of book, children, importance of reading, importance of studying, that concentration, interest should be there, children, like that he is telling. ಭಾರತಕ್ಕೆ ಬಂದ ಮೇಲೆ ಇವರು ದೇಶದ ತುಂಬ ಸುತ್ತಿದರು. ವೆನ್ ಹಿ ಕೇಮ್ ಬ್ಯಾಕ್ ಟು ಇಂಡಿಯಾ, ಹಿ ಜಸ್ಟ್ ಟ್ರಾವೆಲ್ಡ್ ಎವ್ರಿ ಪ್ಲೇಸ್ ಇನ್ ಇಂಡಿಯಾ. ದೇಶ ಮೀನ್ಸ್ ಕಂಟ್ರಿ, ಭಾರತಕ್ಕೆ ಮೀನ್ಸ್ ಅವರ್ ಇಂಡಿಯಾ. ಓಕೆ, ದೇಶ ತುಂಬ ಸುತ್ತಿದರು ಮೀನ್ಸ್ ಟ್ರಾವೆಲ್ಡ್. ಜನರ ಕಷ್ಟ ಅರಿತರು. ಹಿ ಗಾಟ್ ಟು ನೋ ದ ಪ್ರಾಬ್ಲಮ್ಸ್ ಆಫ್ ಅ ಪೀಪಲ್. ಓಕೆ, ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ ಎಂದು ಕರೆ ನೀಡಿದರು. ಸೊ ಹಿ ಗೇವ್ ಅ ಸ್ಲೋಗನ್ ಟು ಆಲ್ ದ ಪೀಪಲ್ ಇನ್ ಇಂಡಿಯಾ. ವಾಟ್ ಈಸ್ ದಟ್? ಏಳಿ ಎದ್ದೇಳಿ, ಗೆಟ್ ಅಪ್. ಎಚ್ಚರಗೊಳ್ಳಿರಿ ಮೀನ್ಸ್ ವೇಕ್ ಅಪ್. ಗುರಿ ಮುಟ್ಟುವವರೆಗೂ ನಿಲ್ಲದಿರಿ, ಟಿಲ್ ಯು ರೀಚ್ ಯುವರ್ ಡೆಸ್ಟಿನೇಷನ್, ಡೋಂಟ್ ಸ್ಟಾಪ್ ಎಟ್ ಆಲ್. Say example, as a student, if you want to achieve a grade like a first rank or second rank, that time you have to study like that. It's not I will sleep and I'll get up, I'll just study in the school only. No, nothing, right? Like that. You have to give your best. Then only you'll get a first rank or a second rank, right? Like that. So till you'll meet your destination, till you get your destination, till you succeed in your life, don't stop at all, like that. Shaktiye jeevana, our strength is only our life. Daurbalyave marana, daurbalyave marana means death. Okay, daurbalyave marana. If you'll get lazy or something like lazy, tired, don't that is like a die only or dying only, like that. So like that he gave a slogan to all people in India. Okay, padagala artha meanings. Ari tili means know that. ಏಕಾಗ್ರತೆ, ತದೇಕ ಚಿತ್ತತೆ, ಕಾನ್ಸಂಟ್ರೇಷನ್. ಕುತೂಹಲ, ತವಕ, ತಿಳಿದುಕೊಳ್ಳುವ ಆಸಕ್ತಿ, ಕ್ಯೂರಿಯಾಸಿಟಿ.
ಗುಂಗು ತಲ್ಲೀನತೆ, ಮುಳುಗುವಿಕೆ ಮೀನ್ಸ್ ಇಂಟ್ರೆಸ್ಟ್. ಇನ್ ದ್ಯಾಟ್ ಓನ್ಲಿ ದೇ ಆರ್ ಲೀನ್ ಟು ದ್ಯಾಟ್, ನೋ ಲೈಕ್ ದ್ಯಾಟ್. ತಂಟೆ ಗೋಜು ಉಪದ್ರವ, ತಂಟೆ ಮೀನ್ಸ್ ಫೈಟಿಂಗ್, ಕ್ವಾರಲ್. ಪರಿವೆ ಅರಿವು, ಅರಿವು ನೋಟಿಸ್. ಮಾಲಿ ತೋಟ ಕಾಯುವವನು, ಗಾರ್ಡನರ್. ಉಪಾಯ ಯುಕ್ತಿ, ಐಡಿಯಾ. ಕೆಂಡ ಉರಿಯುತ್ತಿರುವ ಇದ್ದಿಲು, ಕೆಂಡ ಮೀನ್ಸ್ ದ ಬರ್ನಿಂಗ್ ಕೋಲ್, ಕೋಲ್. ಓಕೆ. ಗಮನಿಸು ಲಕ್ಷಿಸು, ಗಮನಿಸು ಲಕ್ಷಿಸು ಮೀನ್ಸ್ ವಾಚಿಂಗ್ ಆರ್ ಸೀಯಿಂಗ್. ಚಿಂತನೆ ಯೋಚನೆ, ಧ್ಯಾನ, ಮೆಡಿಟೇಷನ್. ದೌರ್ಬಲ್ಯ ಬಲಹೀನವಾದ, ಬಲಹೀನವಾದ ಮೀನ್ಸ್ ನೋ ಸ್ಟ್ರೆಂತ್ ಎಟ್ ಆಲ್, ನೋ ಪವರ್ ಎಟ್ ಆಲ್. ಬೆರಗು ಆಶ್ಚರ್ಯಪಡು, ಶಾಕ್ಡ್. ಓಕೆ, ಗೆಟ್ ಶಾಕ್ಡ್. ಸಿದ್ಧ ಸಮರ್ಥ, ರೆಡಿ. ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ಚಿಲ್ಡ್ರನ್. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆನ್ಸರಿನ ಒನ್ ಸೆಂಟೆನ್ಸ್. ಬಾಲಕ ನರೇಂದ್ರನ ಮೇಲೆ ಏನು ಹರಿದು ಹೋಯಿತು? ಬಾಲಕ ನರೇಂದ್ರನ ಮೇಲೆ ಹಾವೊಂದು ಹರಿದು ಹೋಯಿತು. ಐ ರಿಕ್ವೆಸ್ಟ್ ಆಲ್ ದ ಚಿಲ್ಡ್ರನ್, ಪ್ಲೀಸ್ ರೈಟ್ ಯುವರ್ ಆನ್ಸರ್ ಇನ್ ಅ ಸೆಂಟೆನ್ಸ್ ಆನ್ಸರ್. ಡೋಂಟ್ ರೈಟ್ ವರ್ಡ್ ಆನ್ಸರ್ ಎಟ್ ಆಲ್. ಯು ಆರ್ ಇನ್ grade 5 now. Clear? Yeah. So what was scattered? What was passed on his body? Narendra's body, that is snake. ನರೇಂದ್ರ ತೋಟದಲ್ಲಿ ಯಾರಿಗಾಗಿ ಕಾದನು? ನರೇಂದ್ರ ವಾಸ್ ವೇಟಿಂಗ್ ಫಾರ್ ಸಮನ್ ಇನ್ ಗಾರ್ಡನ್. ಹೂ ವಾಸ್ ದಟ್? ಭೂತಕ್ಕಾಗಿ, ಟು ದ ಘೋಸ್ಟ್. ಹಿ ವಾಸ್ ವೇಟಿಂಗ್ ಫಾರ್ ದ ಘೋಸ್ಟ್. ಥರ್ಡ್ ಕ್ವಶನ್. ರಾಮಕೃಷ್ಣ ಪರಮಹಂಸರು ನರೇಂದ್ರನನ್ನು ಯಾವ ಹೆಸರಿನಿಂದ ಕರೆದರು? ರಾಮಕೃಷ್ಣ ಪರಮಹಂಸರು ವಾಟ್ ನೇಮ್ ದೇ ಹ್ಯಾವ್ ಗಿವನ್ ಟು ನರೇಂದ್ರ? ದಟ್ ಇಸ್ ಸ್ವಾಮಿ ವಿವೇಕಾನಂದ. ಓಕೆ, ಸ್ವಾಮಿ ವಿವೇಕಾನಂದ. ನೆಕ್ಸ್ಟ್, ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವೇನು? ಸ್ವಾಮಿ ವಿವೇಕಾನಂದರು ಜನರಿಗೆ ಕೊಟ್ಟ ಸಂದೇಶವೇನು? ಜನರಿಗೆ ಕೊಟ್ಟ ಸಂದೇಶ, ವಾಟ್ ಈಸ್ ದಟ್ ಚಿಲ್ಡ್ರನ್? ಏಳಿ ಎದ್ದೇಳಿ ಎಚ್ಚರಗೊಳ್ಳಿರಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ, ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಲೈಕ್ ದಿಸ್ ಐ ಹ್ಯಾವ್ ರಿಟನ್ ಹಿಯರ್ ದಿಸ್ ಇಸ್ ಅ fourth answer. Okay, I have marked here till here. Okay, a fourth answer. Then fifth question children. ಸ್ವಾಮಿ ವಿವೇಕಾನಂದರು ಜನರ ಕಷ್ಟ ಹೇಗೆ ಅರಿತರು? How he got to know the people problem. The people problem. All the Indians problem. So how you have to write? ಭಾರತಕ್ಕೆ ಬಂದ ಮೇಲೆ ಇವರು ದೇಶದ ತುಂಬ ಸುತ್ತಿದರು, ಜನರ ಕಷ್ಟ ಅರಿತರು. He traveled everywhere in India. That time he got to know the problems of people, what they have problems. Okay, I have written here a fifth answer. This is Kannada 5. Okay, don't get confused. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬಾಲಕ ನರೇಂದ್ರನ ಮೇಲೆ ಹಾವು ಹರಿದ ಪ್ರಸಂಗ ಯಾವುದು? ಸೊ ವಾಟ್ ವಾಸ್ ದ್ಯಾಟ್? When the snake passed straight from his body, how the situation was. So you have to write answer like this. See, first answer. ಒಬ್ಬ ಬಾಲಕ ಕಣ್ಮುಚ್ಚಿ ಚಿಂತನೆ ಮಾಡುತ್ತಿದ್ದ, ಮೈ ಮೇಲೆ ಪರಿವಿರಲಿಲ್ಲ, ಅವನ ಮೇಲೆ ಹಾವೊಂದು ಹರಿದು ಹೋಯಿತು. ಓಕೆ, ಯು ಕ್ಯಾನ್ ರೈಟ್ ದಿಸ್ ಒನ್ ಆಲ್ಸೋ. ಅವನ ಗೆಳೆಯ ನೋಡಿದರು, ಗಾಬರಿಯಾಗಿ ಓಡಿದರು. ತುಸು ಸಮಯದ ನಂತರ ಹುಡುಗರು ಓಡಿ ಬಂದರು, ಅವನನ್ನು ಮುಟ್ಟಿ ಎಚ್ಚರಿಸಿದರು, ಹಾವು ಹರಿದಾಡದ ವಿಷಯ ತಿಳಿಸಿದರು. ಟಿಲ್ ಹಿಯರ್ ಆಲ್ಸೋ ಯು ಕ್ಯಾನ್ ರೈಟ್ ಫಸ್ಟ್ ಆನ್ಸರ್. ಓಕೆ, ಮೇನ್ ಫಸ್ಟ್ ಆನ್ಸರ್. ತೋಟದ ಮಾಲಿ ಮಕ್ಕಳಿಗೆ ಏನೆಂದು ಹೇಳಿದನು? ದ ಗಾರ್ಡನರ್, ವಾಟ್ ಹಿ ಸೆಡ್ ಟು ದ ಚಿಲ್ಡ್ರನ್? ಹಿ ಸೆಡ್, ಒಂದು ದೊಡ್ಡ ತೋಟವಿತ್ತು. ತೋಟದ ಮಾಲಿ ಮಕ್ಕಳಿಗೆ ಏನೆಂದು ಹೇಳಿದನು? ಹಿ ಸೆಡ್ ದಿಸ್ ಒನ್. ಆ ಮರದಲ್ಲಿ ಭೂತ ಇದೆ, ನೀವು ಈಗಲೇ ಜಾಗ ಬಿಟ್ಟು ಹೋಗಿ, ಇಲ್ಲದಿದ್ದರೆ ನಿಮ್ಮನ್ನೆಲ್ಲ ನುಂಗಿ ಬಿಡುತ್ತದೆ ಎಂದನು. ಸೊ ದ ಗಾರ್ಡನರ್ ಸೆಡ್, ನೋ, ಇನ್ ದಟ್ ಟ್ರೀ ಘೋಸ್ಟ್ ಇಸ್ ದೇರ್, ಪ್ಲೀಸ್ ರನ್ ಅವೇ ಫ್ರಮ್ ಹಿಯರ್ ಆರ್ ಎಲ್ಸ್ ಹಿ ವಿಲ್ ಕ್ಯಾಚ್ ಯು ಆ್ಯಂಡ್ ಹಿ ವಿಲ್ ಈಟ್ ಯು, ಲೈಕ್ ದಟ್. ಡಯರ್ಸನ್ ಅನ್ನು ಏಕೆ ಬೆರಗಾದರು? ವೈ ಡಯರ್ಸನ್ ಗಾಟ್ ಶಾಕ್ಡ್? ವೈ ಡಯರ್ಸನ್ ಗಾಟ್ ಶಾಕ್ಡ್? ದಟ್ ಟೈಮ್ ಯು ಕ್ಯಾನ್ ರೈಟ್ ದಿಸ್ ಆನ್ಸರ್. ವಿವೇಕಾನಂದರು ಓದಿನ ಗುಂಗಿನಲ್ಲಿ ಇವರನ್ನು ಗಮನಿಸಲಿಲ್ಲ. ಮುಂದೆ ವಿವೇಕಾನಂದರು ಅವರೊಡನೆ ಮಾತನಾಡಲು ಆರಂಭಿಸಿದರು. ಪುಸ್ತಕದ 100 ಸಾಲುಗಳನ್ನು ಅದರಂತೆ ವರಿಸುತ್ತಿದ್ದರು. ಇದನ್ನು ಕಂಡು ಡಯರ್ಸನ್ ಬೆರಗಾದರು. ಓಕೆ, ಪ್ರಾಣಿಗಳ ಬಗ್ಗೆ ನರೇಂದ್ರನ ಅಭಿಪ್ರಾಯವೇನು? ವಾಟ್ he will think about animals, Narendra. So the answer is here.
ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನೂ ಮಾಡುವುದಿಲ್ಲ. ಇಫ್ ವಿಲ್ ನಾಟ್ ಗೋ ಟ್ರಬಲ್ ಎನಿ ಎನಿಮಲ್ಸ್, ಸೊ ದೇ ವೋಂಟ್ ಆಲ್ಸೋ ಟ್ರಬಲ್ ಅಸ್. ಓಕೆ. ಭೂತದ ಬಗೆಗೆ ನರೇಂದ್ರನ ವಿಚಾರಗಳೇನು? ವಾಟ್ ವಿಲ್ ಥಿಂಕ್ ಅಬೌಟ್ ಘೋಸ್ಟ್. ಓಕೆ, ನರೇಂದ್ರ ವಾಟ್ ವಿಲ್ ಥಿಂಕ್ ಅಬೌಟ್ ಘೋಸ್ಟ್. ಭಯದ ಮಾತುಗಳನ್ನು ನಂಬಬಾರದು. ಓಕೆ, ಭಯದ ಮಾತುಗಳನ್ನು ನಂಬಬಾರದು. ಸೊ ವಿ ಶುಡ್ ನಾಟ್ ಇಫ್ ಸಮನ್ ಇಸ್ ಟೆಲಿಂಗ್ ಘೋಸ್ಟ್ ಇಸ್ ದೇರ್, ದಟ್ ಇಸ್ ದೇರ್, ದೆನ್ ವಿ ಶುಡ್ ನಾಟ್ ಕಾನ್ಸಂಟ್ರೇಟ್ ಆನ್ ದಟ್. ಓಕೆ, ನೆಕ್ಸ್ಟ್, ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು? ದಿ ಸೆಂಟೆನ್ಸ್ ಸೆಡ್ ಬೈ ಹೂಮ್. ಹೂ ಟು ಹೂಮ್. ಪ್ರಾಣಿಗಳ ತಂಟೆಗೆ ಹೋಗದಿದ್ದರೆ ಅವು ನಮ್ಮನ್ನು ಏನು ಮಾಡುವುದಿಲ್ಲ. ಸೊ ದಿಸ್ ಸೆಂಟೆನ್ಸ್ ಸೆಡ್ ಬೈ ನರೇಂದ್ರ ತನ್ನ ಗೆಳೆಯರಿಗೆ ಹೇಳಿದನು. ಯು ಹ್ಯಾವ್ ಟು ರೈಟ್ ಈ ವಾಕ್ಯವನ್ನು ನರೇಂದ್ರ ತನ್ನ ಗೆಳೆಯರಿಗೆ ಹೇಳಿದ್ದನು. ಲೈಕ್ ದ್ಯಾಟ್ ಯು ರೈಟ್ ಪ್ಲೀಸ್. ಸೆಕೆಂಡ್ ಒನ್, ಭಯದ ಮಾತುಗಳನ್ನು ನಂಬಬಾರದು. ಭಯದ ಮಾತುಗಳನ್ನು ನಂಬಬಾರದು. ವಿ ಶುಡ್ ನಾಟ್ ಟ್ರಸ್ಟ್ ಎನಿ ಲೈಕ್ ಸ್ಕೇರಿ ಟಾಕ್ಸ್. ಓಕೆ, ಸೊ ಹೂ ಸೆಡ್? ನರೇಂದ್ರ. ಸೇಮ್, ಈ ಮಾತನ್ನು ನರೇಂದ್ರ ತನ್ನ ಗೆಳೆಯರಿಗೆ ಹೇಳಿದನು. ದಿಸ್ ಟೂ ಸೆಂಟೆನ್ಸಸ್ ಸೆಡ್ ಬೈ ನರೇಂದ್ರ ಟು ಹಿಸ್ ಫ್ರೆಂಡ್ಸ್. ಪ್ಲೀಸ್ ಕಾನ್ಸಂಟ್ರೇಟ್. ಇದು ಹೇಗೆ ಸಾಧ್ಯ? ಹೌ ಈಸ್ ಇಟ್ ಪಾಸಿಬಲ್? ದಿಸ್ ಸೆಂಟೆನ್ಸ್, ಈ ಮಾತನ್ನು ಡಯರ್ಸನ್ ವಿವೇಕಾನಂದರವರಿಗೆ ಹೇಳಿದರು. ಓಕೆ, ಈ ಮಾತನ್ನು ಡಯರ್ಸನ್ ವಿವೇಕಾನಂದರವರಿಗೆ ಹೇಳಿದರು. ಐ ಜಸ್ಟ್ ರಿಟನ್ ಡಯರ್ಸನ್ ಟು ವಿವೇಕಾನಂದ. I have written two in English. Please don't write two in English. In Kannada answer sheet, please. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಸೊ ದಿಸ್ ಸೆಂಟೆನ್ಸ್ ಸೆಡ್ ಬೈ ಸ್ವಾಮಿ ವಿವೇಕಾನಂದ ಜನರಿಗೆ ಕೊಟ್ಟ ಸಂದೇಶ. ಸೊ ದಿಸ್ ಸ್ಲೋಗನ್ ಹ್ಯಾಸ್ ಗಿವನ್ ಬೈ ಸ್ವಾಮಿ ವಿವೇಕಾನಂದ ಟು ಆಲ್ ದ ಪೀಪಲ್. ಓಕೆ, ನೆಕ್ಸ್ಟ್, ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಯು ಹ್ಯಾವ್ ಟು ರೈಟ್ ಯುವರ್ ಓನ್ ಸೆಂಟೆನ್ಸ್ ವಿತ್ ದೀಸ್ ವರ್ಡ್ಸ್. ಸಿದ್ಧನಾಗು. ಸಿದ್ಧನಾಗು ಮೀನ್ಸ್ ರೆಡಿ. ಗೆಟ್ ರೆಡಿ. ಸಿದ್ಧನಾಗು. ನಾನು ಪರೀಕ್ಷೆಯಲ್ಲಿ ಓದಲು ಸಿದ್ಧನಾಗುತ್ತೇನೆ. ಐಲ್ ಗೆಟ್ ರೆಡಿ ಫಾರ್ ಎಕ್ಸಾಮ್. ಓಕೆ, ಐಲ್ ಸ್ಟಡಿ ಫಾರ್ ಮೈ ಎಕ್ಸಾಮ್ಸ್. ಕಾನ್ಸಂಟ್ರೇಷನ್, ಏಕಾಗ್ರತೆ. ಏಕಾಗ್ರತೆ ಮೀನ್ಸ್ ಕಾನ್ಸಂಟ್ರೇಷನ್. ಓದುವಾಗ ಏಕಾಗ್ರತೆ ಬಹಳ ಮುಖ್ಯ. ವೆನ್ ವಿ ಆರ್ ರೀಡಿಂಗ್ ಸಮಥಿಂಗ್, ದಟ್ ಟೈಮ್ ಕಾನ್ಸಂಟ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಕಣ್ಮುಚ್ಚಿ. ಕಣ್ಣು ಪ್ಲಸ್ ಮುಚ್ಚಿ, ಕಣ್ಮುಚ್ಚಿ. ಕಣ್ಮುಚ್ಚಿ ಮೀನ್ಸ್ ಕ್ಲೋಸ್ ಐಸ್. ಓಕೆ, ಕ್ಲೋಸ್ ಐಸ್. ಗುಡುಗು ಬರುವಾಗ ಕಣ್ಮುಚ್ಚಿಕೊಳ್ಳುತ್ತೇವೆ. ವೆನ್ ಥಂಡರ್ ಆರ್ ಲೈಟ್ನಿಂಗ್ ವಿಲ್ ಹ್ಯಾಪನ್, ದಟ್ ಟೈಮ್ ವಿಲ್ ಕ್ಲೋಸ್ ಅವರ್ ಐಸ್, ರೈಟ್? ದಟ್ ಒನ್. ಐ ಜಸ್ಟ್ ಮೇಡ್ ಅ ಸ್ಮಾಲ್ ಸೆಂಟೆನ್ಸಸ್. ಇಫ್ ಯು ನೋ ಅದರ್ ಸೆಂಟೆನ್ಸಸ್, ಯು ಕ್ಯಾನ್ ರೈಟ್ ಯುವರ್ ಓನ್ ಸೆಂಟೆನ್ಸ್ ಆಲ್ಸೋ, ನೋ ಪ್ರಾಬ್ಲಮ್. ಕುತೂಹಲ. ಕುತೂಹಲ ಮೀನ್ಸ್ ಕ್ಯೂರಿಯಸ್. ಓಕೆ, ನನಗೆ ಒಗಟುಗಳನ್ನು ತಿಳಿದುಕೊಳ್ಳಲು ಕುತೂಹಲ ಇದೆ. Means I am very curious about to know the riddles. Okay, I want to get to know about the riddles. ಉಪಾಯ. ಉಪಾಯ ಮೀನ್ಸ್ ಐಡಿಯಾ. ಅಪಾಯ ಬಂದಾಗ ಉಪಾಯದಿಂದ ಯೋಚಿಸಬೇಕು. ವೆನ್ ವಿ ಆರ್ ಇನ್ ಟ್ರಬಲ್, ದಟ್ ಟೈಮ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಅ ಐಡಿಯಾ, ಲೈಕ್ ದ್ಯಾಟ್. ಹೌ ವಿ ಹ್ಯಾವ್ ಟು ಗೆಟ್ ಔಟ್ ಆಫ್ ದ್ಯಾಟ್ ಟ್ರಬಲ್, ಲೈಕ್ ದ್ಯಾಟ್. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಮೀನ್ಸ್ fill in the blanks, choose the correct answer. ನರೇಂದ್ರನು ಧ್ಯಾನ ಮಾಡುತ್ತಿದ್ದಾಗ ಮೈ ಮೇಲೆ ಹಾವು ಹರಡಿತು. ದಿ ಸೆಂಟೆನ್ಸ್ you'll get to know when you have read the lesson properly. Okay, yes, ಧ್ಯಾನ means meditation, please remember. Okay, next, ನರೇಂದ್ರನಿಗೆ ಭೂತದ ಬಗೆಗೆ ಕುತೂಹಲ ಇತ್ತು. ನರೇಂದ್ರನು ನಾನು ಓದುವಾಗ ಉರಿಯುವ ಕೆಂಡವನ್ನು ನನ್ನ ಮೇಲಿಟ್ಟರೂ ಗೊತ್ತಾಗುವುದಿಲ್ಲ ಎಂದನು. ಸೊ ಹಿಯರ್ ಐ ಸೆಡ್ ನೋ ಚಿಲ್ಡ್ರನ್, ಹಿಯರ್ just want to I got a mistake here. I have said wrong, that's why. ನಾ ಉರಿಯುವ ಕೆಂಡವನ್ನು ನನ್ನ ಮೇಲೆ ಇಟ್ಟರು. I have said the burning candle, right? No, ಉರಿಯುವ ಕೆಂಡ means coal. ಉರಿಯುವ means the charcoal, you know charcoal, right? If you burning charcoal also, if you keep, that time also I won't bother when I am reading, like that he said. Okay, yeah. ಓದುವಾಗ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಹಿಯರ್ ಈ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ವಿರುದ್ಧಾರ್ಥಕ ಪದ ಮೀನ್ಸ್ ಅಪೋಸಿಟ್ಸ್. ಭಯ, ಅಭಯ. ಭಯ ಮೀನ್ಸ್ ಸ್ಕೇರ್. ಓಕೆ, ಕಷ್ಟ, ಸುಖ. ಕಷ್ಟ ಮೀನ್ಸ್ ಹರ್ಡಲ್ಸ್, ಸ್ಟ್ರಗಲ್. ಸುಖ ಮೀನ್ಸ್ ಹ್ಯಾಪಿನೆಸ್. ಜನನ, ಮರಣ. ಜನನ ಮೀನ್ಸ್ ಬರ್ತ್, ಮರಣ ಮೀನ್ಸ್ ಡೆತ್.
Kirti, apakirti. Kirti means success. Okay, kirti. Apakirti means without success, no success. Ase, nirase. Ase means desire or wish. Nirase, opposite of wish or desire. Next, ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಯು ಹ್ಯಾವ್ ಟು ಸ್ಪ್ಲಿಟ್ ದ ವರ್ಡ್ ಆ್ಯಂಡ್ ಯು ಹ್ಯಾವ್ ಟು ರೈಟ್. ಕಣ್ಮುಚ್ಚಿ, ಕಣ್ಣು ಪ್ಲಸ್ ಮುಚ್ಚಿ, ಕಣ್ಣು ಮುಚ್ಚಿ. ಹಾವೊಂದು, ಹಾವು ಪ್ಲಸ್ ಒಂದು, ಹಾವೊಂದು. ನರೇಂದ್ರ, ನರ ಪ್ಲಸ್ ಇಂದ್ರ, ನರೇಂದ್ರ. ನೂರಾರು, ನೂರು ಪ್ಲಸ್ ಆರು, ನೂರಾರು. ಹೀಗೆಂದರು, ಹೀಗೆ ಪ್ಲಸ್ ಎಂದರು, ಹೀಗೆಂದರು. ಸೊ ದಿಸ್ ಒನ್ ಐ ಜಸ್ಟ್ ಹ್ಯಾವ್ ಅ ಡೌಟ್ ವೆದರ್ ಐ ಹ್ಯಾವ್ ರಿಟನ್ ಕರೆಕ್ಟ್ ಆರ್ ರಾಂಗ್. Just check with your teachers also, no problem, because I am also a human being, no? I can also do wrong things, no children? Correct, no? Okay. Then after that, here they said which one is a proper word, which one is a proper spelling, you have to underline. Vyakarana shuddha padavannu. Okay. Havu, avu. The havu is correct. Havu means snake. Odu, hodu. Odu. Odu means running. We don't have any word hodu. Huduga, uduga. Huduga. Huduga means boy. This is wrong. Bharatha, Bharata. Bharata means India. I will not write India like this. Athithi, no, it's Atithi. Atithi means guest. Okay, so that's it, I guess, about this. Yeah. So in this we have studied this. Dheera Bhalaka Narendra. Thank you so much, children. Bye bye.